ಎಲ್ಲ ನನ್ನ ಪ್ರೀತಿ ಕನ್ನಡಿಗರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಇವತ್ತಿನ ಮ್ಯಾಚು LSG ವರ್ಸಸ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೀತಾ ಇದೆ. ಸೊ ಏಕನಾ ಸ್ಟೇಡಿಯಮಲ್ಲಿ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋತಾರೆ, ಪ್ಲೇಯಿಂಗ್ ಏನಾಗಿರ್ಬೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. And ಅದಕ್ಕಿಂತ ಮುಂಚೆ ಇನ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಬರಿಬಿಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ನಾವು ಎಕನಾ ಸ್ಟೇಡಿಯಂ ಅಲ್ಲಿ ಆಡಬೇಕಾದ್ರೆ ಜಿತೇಶ್ ಶರ್ಮಾ ಅವರು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ನ ಆಡಿ ನಮ್ಮ ಒಂದು RCB ತಂಡನ ಟಾಪ್ 1 ಕರ್ಕೊಂಡು ಹೋಗಿದ್ರು. ಸೊ ಅದರಿಂದನೇ ನಾವು ಕ್ವಾಲಿಫೈರ್ 1 ಆಡಕ್ಕಾಯ್ತು. ಅದರಿಂದ ಗೆದ್ದು ಫೈನಲ್ ಬಂದು ಫೈನಲ್ ಕೂಡ ಗೆದ್ದಂಗಾಯ್ತು. ಬಟ್ ಹಿಸ್ಟ್ರಿ ರಿಪೀಟ್ ಆಗುತ್ತಾ. ಅಂಡ್ ಇನ್ನೊಂದ್ ಕಡೆ ನೋಡ್ತಾ ಆಗಿದ್ರೆ ನಿನ್ನೆ ಆಕ್ಚುಲಿ ನಮ್ಮ ಪ್ರಿಡಿಕ್ಷನ್ ಎಲ್ಲ ಉಲ್ಟಾ ಆಗ್ತಿದೆ 2 ಡೇಸ್ ಇಂದ. ಇವನ್ ಪಂಜಾಬ್ ಅವ್ರು ಸೋತಿದ್ದಾರೆ. ಇವನ್ ಲಿಟ್ರಲಿ ವಾಸ್ ಶಾಕ್ ಟು ಸಿ ಪಂಜಾಬ್ ಅವ್ರು ಹ್ಯಾಟ್ರಿಕ್ ಸೋಲ್ ನ ಕಾಣ್ತಾ ಇರೋದು. ಐ ಥಿಂಕ್ ಹೈದರಾಬಾದ್ ಅವರು ಎಲ್ಲಿದ್ರು ಎಲ್ಲಿಂದ ಅನ್ಬಿಲಿವಬಲ್ ಆಗಿ ಆಚೆ ಬರ್ತಾ ಇದಾರೆ ಗೇಮ್ ಇಂದ. ಐ ಥಿಂಕ್ ನಾನು ಅನ್ಕೊಂಡಿದ್ದೆ ಹೈದರಾಬಾದ್ ಅವ್ರು ಕ್ವಾಲಿಫೈ ಆಗ್ತಾರೆ ಅಂತ ಗೊತ್ತಿತ್ತು, ಬಟ್ ಈ ತರ ಆಡ್ತಾರೆ ಅಂತ ಗೊತ್ತಿಲ್ಲ. ಅಂಡ್ ಎಸ್ಪೆಷಲಿ ಹೆನ್ರಿ ಕ್ಲಾಸನ್ ಅವ್ರು ಏನ್ ಕ್ಲಾಸ್ ತೋರಿಸ್ತಾ ಇದಾರೆ ಗುರು ಬ್ಯಾಟಿಂಗ್ ಅಲ್ಲಂತೂ. 230 ಎಲ್ಲ ಅವ್ರಿಗೆ ಟಾರ್ಗೆಟ್ ಎಲ್ಲ ಅಲ್ಲ ಅನ್ನೋದು ಹೌದು. 230 ಪ್ಲಸ್ ಕೊಟ್ಟರು ಆಕ್ಚುಲಿ. 220 235 ಆಕ್ಚುಲಿ ಸ್ಕೋರ್ ಕೊಟ್ಟಿದ್ದೆವು, ಬಟ್ ಅದನ್ನ ಚೇಸ್ ಮಾಡೋಕ್ಕಾಗಿಲ್ಲ ಅಂತ ನನಗೆ ಲಿಟ್ರಲಿ ಶಾಕ್ ಆಯ್ತು. ಬಟ್ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತು. ಆಫ್ಟರ್ 10 ಓವರ್ಸ್ ಆದ್ಮೇಲೆ ಬಾಲ್ ಸ್ವಲ್ಪ ಟರ್ನ್ ಆಗಿ ಸ್ಟಾರ್ಟ್ ಆಯ್ತು. ಇವನ್ ಪಂಜಾಬ್ ಅವರಂತೂ ಶಶಾಂಕ್ ಸಿಂಗ್ ನ ನಾಯಿ ಹೊಡೆದಂಗೆ ಹೊಡೆದಿರ್ತಾರೆ ಇವತ್ತು. ರೂಮಲ್ಲಿ ಸೇರ್ಕೊಂಡು ಡಿಕ್ಕಿ ಪಾಯಿಂಟಿಂಗ್ ಶ್ರೇಯಸ್ ಅಯ್ಯರ್ ಕ್ಯಾಚ್ ಬಿಟ್ರು ಗುರು. ಒಂದಲ್ಲ 2 ಕ್ಯಾಚ್ 3 ಕ್ಯಾಚ್ ಹೋಗಿ ಬಂದು ಕಾಮೆಂಟ್ರಿಗಳು ಉರ್ಸ್ತಾ ಕೂತಿದ್ರಪ್ಪ ಪಾಪ ಶಶಾಂಕ್ನ. ನಾನು ಏನ್ ಹೇಳೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ಗೈಸ್ ನಿನ್ನೆ ಮ್ಯಾಚ್ ಅಲ್ಲಿ ಮಾತ್ರ ಅದ್ಭುತವಾಗಿ ಆಡದಂತ ಹೈದರಾಬಾದ್ ಅವರು ಮ್ಯಾಚ್ ನ ಗೆದ್ದು ಟಾಪ್ 1 ಹೋಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಟಾಪ್ 2 ಅಲ್ಲಿ ಪಂಜಾಬ್ ಅವರು, ಟಾಪ್ 3 ಅಲ್ಲಿ ನಾವಿದ್ದೀವಿ. ಇವತ್ತು ನಾವು ಗೆಲ್ಲೇಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಸೊ ನಾವು ಗೆದ್ಕೊಂತು ಅಂದ್ರೆ ಟಾಪ್ 1 ಸ್ಥಾನಕ್ಕೆ ನಾವು ಕೂತ್ಕೋತೀವಿ. ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ ಇದೆ RCB ಗೆ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಲಕ್ನೋದವ್ರ ಕಡೆ ನೋಡೋ ಆಗಿದ್ರೆ ಎಲ್ಲಾ ಮ್ಯಾಚ್ ಗಳನ್ನು ಸೋತ್ಕೊಂಡು ಸುಣ್ಣವಾಗಿ ಒಂದು ಕಮ್ ಬ್ಯಾಕ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇರ್ತಾರೆ. ನಾಟ್ ಫಾರ್ ಅವರು ಕ್ವಾಲಿಫೈ ಆಗ್ತಾರೆ ಅಂತಲ್ಲ, ಒಂದು ಪ್ರೈಡ್ ಗೋಸ್ಕರ ಆಡ್ತಾ ಇರ್ತಾರೆ. ಅದು ಕೂಡ ಅವರ ಒಂದು ಹೋಮ್ ಗ್ರೌಂಡ್ ಅಲ್ಲ. ಹೌದು. ಬಂದಿರೋ ಆಡಿಯನ್ಸ್ ಅವರು ಎಂಟರ್ಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಮ್ಯಾಚ್ ನ ಗೆಲ್ಲೋಣ ಅಂತ ಅವ್ರು ಕಾಯ್ತಾ ಇರ್ತಾರೆ. ಬಟ್ ನಮ್ಗಿದು ಮಸ್ಟ್ ನೀಡ್ ಪಾಯಿಂಟ್, ಇದು 2 ಪಾಯಿಂಟ್ಸ್ ಏನಿದೆ. ಸೊ ಹಂಗಾಗಿ ಈ ಮ್ಯಾಚ್ ನಾವು ಗೆಲ್ಲೇಬೇಕಾಗಿರೋ ಪರಿಸ್ಥಿತಿ ಇದೆ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಬೇಜಾರು ವಿಚಾರ ಏನಂತಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಮ್ಮ ಒಂದು ಫೈನಲ್ ಪಂದ್ಯ ಬೆಂಗಳೂರು ನಡಿಬೇಕಾಗಿದ್ದು ಅದನ್ನು ಶಿಫ್ಟ್ ಮಾಡಿದ್ದಾರೆ. ಸೊ ಗುಜರಾತ್ಗೆ. ಅದೇನಪ್ಪ ನಮಗೂ ಗೊತ್ತಾಗ್ತಲ್ಲ. ಇಲ್ಲಿ ಕೆಲವರು ರೂಮರ್ಸ್ ಏನಂತಂದರೆ ಇಲ್ಲಿರೋ MLAಗಳು ಎಲ್ಲ ಟಿಕೆಟ್ಗಳನ್ನ ಕೇಳ್ತಾ ಇರೋಬಿಟ್ಟು ಅದಕ್ಕೆ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಬಟ್ ನಾಟ್ ಲೈಕ್ ದಟ್. ಆ ಥರ ಇಲ್ಲ. ಮೇ ಬಿ ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಬೇಕು. ಯಾಕಂದರೆ ನಮ್ಮಲ್ಲಿರೋದು ಎಷ್ಟು ಒಂದು 30,000, 32,000, 35,000 ಅಷ್ಟೇ ಮ್ಯಾಕ್ಸ್ ಇರೋದು. ಗುಜರಾತ್ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಸೊ ನಿಮಗೆ 1 lakhs ಇದೆ. ಸೊ ಹಂಗಾಗಿ ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಜನ ಜಾಸ್ತಿ ಬರ್ತಾರೆ. ಸೊ ಹಂಗಾಗಿ ಮೇ ಬಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಅದು ನಾನು ಹೇಳೋದು ಏನಂತಂದರೆ ಈ ಥರ ಇದಕ್ಕೆ ಸೊ ಏನಕ್ಕೆ ರೂಲ್ಸ್ ಎಲ್ಲ ಮಾಡಬೇಕು. ಸೊ ಒಂದೇ ಒಂದು ಮ್ಯಾಚ್ ಲೈಕ್ ಫೈನಲ್ ಎಲ್ಲ ಅಲ್ಲಿ ಯಾರು ಗೆಲ್ತಾರೋ ಅವರ ಒಂದು ಇದರಲ್ಲಿ ಸ್ಟೇಟಲ್ಲಿ ಇರ್ತೀನಿ ಅಂತ ಯಾಕೆ ಹೇಳಬೇಕು. ಸೊ ಚೇಂಜ್ ಮಾಡಿಬಿಡಿ. ಎಲ್ಲ ತೊಗೊಂಡೋಗಿ ಪ್ಲೇ ಆಫು ಮತ್ತು ಇದನ್ನೆಲ್ಲ ಕ್ವಾಲಿಫೈರ್ 1, 2, ಎಲಿಮಿನೇಟರ್ 1, 2 ಎಲ್ಲ ತೊಗೊಂಡೋಗಿ ಅಲ್ಲೇ ಅಹಮದಾಬಾದ್ಗೆ ಇಟ್ಕೊಂಬಿಡಿ ಅಲ್ವಾ. ಸೊ ಇದ್ರ ಬಗ್ಗೆ ನಿಮಗೆ ಗೈಸ್ ಕಮೆಂಟ್ ಮಾಡಿ, ಓಕೆನಾ. ಸೊ ಒಟ್ಟಲ್ಲಿ ಗೈಸ್ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇದೊಂದು ಎಲ್ಲ ವಿವಾದಗಳ ನಡುವೆ ಕೂಡ ಐ ಥಿಂಕ್ IPLಗಳು ನಡೀತಾ ಇದೆಲ್ಲ ನನಗೆ ಲಿಟ್ರಲಿ ಶಾಕ್ ಆಗ್ತಾ ಇದೆ. ಬಟ್ ಎನಿವೇಸ್ ನಮ್ಮ RCB ಮ್ಯಾನೇಜ್ಮೆಂಟ್ ಅವರು ಒಂದಷ್ಟು ಸಪೋರ್ಟ್ನ ಕೊಟ್ಟಿದ್ದಾರೆ KSC ಅವ್ರಿಗೂ ಕೂಡ. ಸೊ ಐ ಥಿಂಕ್ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೂಡ ಐ ಥಿಂಕ್ ಮೇ ಬಿ ಏನೋ ಒಂದು ಸಮಥಿಂಗ್ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ BCC ಅವರು ಯಾಕೆ ಯಾವಾಗಲೂ ಅಹಮದಾಬಾದಲ್ಲೇ ಫೈನಲ್ ಇಡ್ತಾರೆ ನಂಗೆ ಮುಂಬೈಲಿ ಅಟ್ಲೀಸ್ಟ್ ನನಗೆ 1 lakh ಕೆಪಾಸಿಟಿ ಸೀಟ್ ಇರೋ ಬೇಕು ಅಂತ ನಾನು ಯಾವತ್ತೂ ಕೇಳ್ತಾರೆ. ಓನ್ಲಿ ಥಿಂಗ್ ಏನಪ್ಪಾ ಅಂತಂದ್ರೆ ಕ್ರೌಡ್ ವ್ಯೂ ಮಾಡಿ ಎಂಜಾಯ್ ಮಾಡ್ಬೇಕು ಆಕ್ಚುಲಿ ಅದನ್ನ. ಸೊ ಆ ತರ ಒಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎನಿವೇಸ್ ಗೈಸ್, ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಬರೋ ಆಗಿದ್ರೆ ಐ ಥಿಂಕ್ RCB ಮತ್ತೆ ಲಕ್ನೋ ಅಲ್ಲಿ ಎರಡೂ ತಂಡದಲ್ಲೂ ಕೂಡ ಬ್ಯಾಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿದೆ. ಐ ಥಿಂಕ್ ನಿನ್ನೆ ಮ್ಯಾಚ್ ನೋಡಿದೀವಿ, ಮಿಚ್ ಮಾರ್ಷು, ನಿಕ್ಲಾಸ್ ಪೊರಾನ್ ಕೂಡ ಫಾರ್ಮ್ ಅಲ್ಲಿ ಬಂದಿದ್ದಾರೆ. ಆಮೇಲೆ ಎಡಮ್ ಮೆಕ್ರಮ್ ಅವರು ಅವ್ರಿಗೆ ಕೊಟ್ಟಂತ ಸ್ಥಾನದಲ್ಲಿ ಚೆನ್ನಾಗಿ ಗೇಮ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಿಷಬ್ ಪಂತ್ ಅವ್ರು ಕಮ್ ಬ್ಯಾಕ್ ಮಾಡಿದ್ರು ಅಂತಂದ್ರೆ ಆಲ್ಮೋಸ್ಟ್ ಒಂದು ಒಳ್ಳೆ ಸ್ಕೋರ್ ಆಗುವಂತ ಪಾಸಿಬಿಲಿಟೀಸ್ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಎಕನಾ ಪಿಚ್ ಬಂದ್ಬಿಟ್ಟು ನಿಮಗೆ ಬೌಲರ್ಸ್ ಪಿಚ್ ಆಕ್ಚುಲಿ. ಸೊ ಇವಾಗ ಬೌಲರ್ಸ್ ವರ್ಸಸ್ ಬೌಲರ್ಸ್ ಗೇಮ್ ಆಗುತ್ತೆ ಅಂತ ಹೇಳ್ತೀನಿ. ಐ ಥಿಂಕ್ ಒಂದು ಹೈಯೆಸ್ಟ್ ರನ್ ರೇಟ್ ಏನ್ ಬರಲ್ಲ, ಅಂದ್ರೆ 200 ಬರುತ್ತೆ. ಆ ತರ ಎಲ್ಲ ಎಕ್ಸ್ಪೆಕ್ಟೇಷನ್ ಎಕ್ಸಾಕ್ಟ್ಲಿ. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು ನೋಡಿದ್ರೆ, ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಅವರು 212 ಸಮಥಿಂಗ್ ಚೇಸ್ ನ ಕೊಟ್ಟಿದ್ದು, ಅದನ್ನ ನಾವು ಚೇಸ್ ಮಾಡಿದ್ವಿ ಆಕ್ಚುಲಿ ಎಕನಾ ಸ್ಟೇಡಿಯಂ ಅಲ್ಲಿ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಅದೇ ರೀತಿ ಒಂದು ಕ್ಯಾಲಿಬರ್ ಇದೆಯಾ RCB ಗೆ ಅಂತಂದ್ರೆ ಎರಡು ಮ್ಯಾಚ್ ನ ಸೋತ್ಕೊಂಡ್ ಬರ್ತಾರದಿಂದ ಒಂದ್ ಸ್ವಲ್ಪ ಅವರು ಭಯ ಬೀಳ್ತಾರೆ RCB ಅವರು. ಬಟ್ ಇಲ್ಲಿ ಲಕ್ನೋ ಅವ್ರಿಗೆ ಏನಂತ ಸೋಲ್ಬೇಕು ಇಲ್ಲ ಗೆಲ್ಲಬೇಕು ಅಂತ ಏನು ಅವ್ರಿಗೇನು ಪ್ರೆಷರ್ ಇಲ್ಲ. ಬಟ್ ಏನಂದ್ರೆ ಓನರ್ ಕೂಡ ಬಿಟ್ಬಿಟ್ಟಿದ್ದಾರೆ, ಓನರ್ ತಲೆ ಕೆಡ್ಸ್ಕೊಂತಾರೆ. ಐ ಥಿಂಕ್ ನನ್ನ ಪ್ರಕಾರ ನೆಕ್ಸ್ಟ್ ಇಯರ್ ಇಂದ ಲೈಕ್ ರಿಷಬ್ ಪಂತ್ ಅವರು ಲೈಕ್ ಏನೋ ರಿಟೈನ್ ಮಾಡಲ್ಲ ಅಂತ ಅನ್ಕೊಳ್ತೀನಿ, ಬಿಟ್ಬಿಡ್ತಾರೆ, ಡ್ರಾಪ್ ಮಾಡ್ಬಿಡ್ತಾರೆ. ಯಾಕಂದ್ರೆ 30 ಕೋಟಿ ತುಂಬಾ ಜಾಸ್ತಿ ಆಗುತ್ತೆ, ಬೇರೆ ಪ್ಲೇಯರ್ ಯೂಸ್ ಮಾಡ್ಬೋದಲ್ವಾ ಅನ್ನೋದು ಕೂಡ ಯೋಚನೆ ಮಾಡ್ತಾರೆ. ಯಾಕಂದ್ರೆ ನಿಕ್ಲಾಸ್ ಪೊರಾನ್ ಇದ್ದಾರೆ, ಆಡಮ್ ಮ್ಯಾಕ್ರಮ್ ಅವರು ಇದ್ದಾರೆ ಗುರು, ಕ್ಯಾಪ್ಟನ್, ಇಂಟರ್ನ್ಯಾಷನಲ್ ಕ್ಯಾಪ್ಟನ್. ಆಮೇಲೆ ಮಿಚ್ ಮಾರ್ಷ್ ಅವ್ರಿಗೆ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಅವ್ರು ಇದ್ದಾರೆ. ಅವ್ರಿಬ್ರನ್ನ ಹಿಡ್ಕೊಂಡು ನೀವು ರಿಷಬ್ ಪಂತ್ ಒಂದು ಏನೋ ಒಂದು ಚಾನ್ಸ್ ಕೊಟ್ಟು 10 ವರ್ಷ ನಮ್ಮಲ್ಲಿ ಒಂದು 5 ಟ್ರೋಫಿ ತಂದು ಕೊಡ್ತಾರೆ, ಧೋನಿ ಲೆಗಸಿ ಕಂಟಿನ್ಯೂ ಮಾಡ್ತಾರೆ, ರೋಹಿತ್ ಶರ್ಮಾ ಲೆಗಸಿ ಕಂಟಿನ್ಯೂ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ಬಟ್ ಅದೆಲ್ಲ ಸುಳ್ಳಾಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಆತರ ಕ್ಯಾಲಿಬರ್ ಇರೋದಿಲ್ಲ. ಇವನ್ ವಿರಾಟ್ ಕೊಹ್ಲಿ ಅವರೇ ಅಷ್ಟು ಸಾಧನೆ ಮಾಡೋಕ್ಕಾಗಿಲ್ಲ ಅನ್ನೋದು ಯೋಚನೆ ಮಾಡಿ IPL ಅನ್ನೋದು ಎಷ್ಟು ದೊಡ್ಡ ಲೀಗ್ ಅನ್ನೋದು ಆಗುತ್ತೆ. ಸೊ ಎನಿವೇಸ್ ಗೈಸ್, ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ
ಯಾರು ಗೆಲ್ಬಹುದು ನಮ್ಮ ಒಂದ್ಬಿಡಿ ಪ್ರಿಡಿಕ್ಷನ್ RCB ಇದ್ದೇ ಇರುತ್ತೆ. Yes. ಅಂಡ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆ್ಯಕ್ಚುಲಿ ಇವರಿಬ್ಬರ ಮಧ್ಯೆ ಹೈಯೆಸ್ಟ್ ಸೊ ಹೆಡ್ ರೆಕಾರ್ಡ್ ನೋಡಂಗಿದ್ರೆ 7 ಮ್ಯಾಚ್ ಅಷ್ಟೇ ಆಡಿರೋದು, ಇವರು ಜಾಸ್ತಿ ಏನು ಆಡಿಲ್ಲ. 7ರಲ್ಲಿ 5 ಮ್ಯಾಚು RCB ಅವ್ರು ಗೆದ್ಕೊಂಡಿದ್ದಾರೆ, ಇನ್ನು 2 ಮ್ಯಾಚ್ ಈ ಕಡೆ LSG ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ಹೈಯೆಸ್ಟ್ ರನ್ ಬಂದ್ಬಿಟ್ಟು 230 ಹೈಯೆಸ್ಟ್ ರನ್ನು ಅದು RCB ಅವ್ರು ಹೊಡೆದಿರೋದು. ಲೋಯೆಸ್ಟ್ ಬಂದು 108 ಅದು LSG ಅವ್ರು ಹೊಡೆದಿರುವಂಥದ್ದು. ಇದು ಹೆಡ್ ರೆಕಾರ್ಡ್ಸು. ಇದರಲ್ಲಿ ನನ್ನ ಪ್ರಕಾರ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮದೇ ಜಾಸ್ತಿ ಮೇಲ್ಗೈ ಇದೆ. ಇಲ್ಲ ಹಂಗಾಗಿ ನಾವು ಆಕ್ಚುಲಿ ಇವತ್ತು ಪ್ರಿಡಿಕ್ಷನ್ RCBನೇ ಗೆಲ್ಲುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇರೋದು. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ಲಾಸ್ಟ್ ಏಕನಾ ಸ್ಟೇಡಿಯಂ ಅಲ್ಲಿ ತುಂಬಾ ಮೆಮೊರಿಗಳಿದೆ. ಒಂದು 148 ಹೊಡೆದಾಗ ಲೈಕ್ ನಾವು ಅದನ್ನ ಡಿಫೆಂಡ್ ಮಾಡ್ಕೊಳ್ತೀವಿ, ಇನ್ನೊಂದು ಕಡೆ ಲೈಕ್ 200+ ನ ಚೇಸ್ ಮಾಡಿ ಗೆಲ್ತೀವಿ. ಸೊ ತುಂಬಾ ಚೆನ್ನಾಗಿದೆ, ಮೆಮೊರೇಬಲ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ನಿಮ್ಮ ಪ್ರಕಾರ ಏಕನಾ ಸ್ಟೇಡಿಯಂ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಮೂಮೆಂಟ್ ಇಷ್ಟ ಆಯ್ತಾ, ಇಲ್ಲಾಂದ್ರೆ ನಾವು ಜಿತೇಶ್ ಶರ್ಮಾ ಅವ್ರದ್ದು ಮೂಮೆಂಟ್ ಇಷ್ಟ ಆಯ್ತಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಮ್ಯಾಚಲ್ಲಿ ನಮ್ಮ RCB ಪರ ಹೈಯೆಸ್ಟ್ ರನ್ನು ಯಾರು ಹೊಡಿತಾರೆ ಅಂತಂದ್ರೆ ಸೊ ನನ್ನ ನಮ್ಮ ವಿರಾಟ್ ಕೊಹ್ಲಿ ಅವರು ಹೊಡಿತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ್ಯಂಡ್ ಹೈಯೆಸ್ಟ್ ವಿಕೆಟು ಜಕಬ್ ಬೆತ್ ಅಂತ ಹೇಳ್ತಾ ಇದ್ದೀನಿ. ಜಾಸ್ ಹಜಲ್ವುಡ್ ಅವರು ಹೈಯೆಸ್ಟ್ ವಿಕೆಟ್ ತಗೋತಾರೆ ಇಲ್ಲಿ ನಮ್ಮ RCB ಪರ. ಅಂಡ್ ಈ ಕಡೆ ಮೊಹಮ್ಮದ್ ಶಮಿ ಅವರು ಲೈಕ್ ಹೈಯೆಸ್ಟ್ ವಿಕೆಟ್ ತಗೊಳ್ತಾರೆ ಅಂತ ಅನ್ಸುತ್ತೆ ಲಕ್ನೋ ಪರವಾಗಿ. ಅಂಡ್ ಇನ್ನೊಂದು ಕಡೆ ಹೈಯೆಸ್ಟ್ ರನ್ ಬಂದ್ಬಿಟ್ಟು ಇವತ್ತು ಸರ್ಪ್ರೈಸಿಂಗ್ಲಿ ರಿಷಬ್ ಪಂತ್ ಅವ್ರು ಹೊಡಿತಾರೆ. ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ, ಬಟ್ ಇವತ್ತು 100% ಅವ್ರ ಬ್ಯಾಟಿಂದ 50+ ಅಂತೂ ಬಂದೇ ಬರುತ್ತೆ. ನಿಮ್ಮ ಪ್ರಕಾರ ಯಾರು ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ ಗೈಸ್, ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡುವ. ಹಾಗಾಗಿ ಇದಾಗಿತ್ತು ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.